ಇದು ನೋಡೋಕೆ ಈ ತರ ಇದೆ, ತುಂಬಾ ಜನರು ನೋಡಿರ್ತೀರಾ. ಒಳಗಡೆ ಇಟ್ಟರೆ ಹೀಗಿರುತ್ತೆ ಅಷ್ಟೇ, ಜಸ್ಟ್ ಈಗ ಈ ತರ ಇರತ್ತೆ. ಇದನ್ನ ತಗೊಂಡೋಗಿ ಈಗ ಬಿಸಿಲಿಗೆ ಇಡ್ತೀನಿ ನೋಡಿ. ಬಿಸಿಲಿಗೆ ಇಡ್ತೀನಿ ನೋಡಿ. ಬಿಸಿಲು ಜಸ್ಟ್ ಸೂರ್ಯನ ಕಿರಣಗಳು ಅದ್ರ ಮೇಲೆ ಬಿದ್ರೆ ಸಾಕು ಯಾವ ತರ ತಿರುಗುತ್ತೆ ಅಂತ. ಈಗ ಸ್ವಲ್ಪ ತಂಪ್ಲಿಗೆ ತಗೊಂಡೋಗ್ತೀನಿ. ಒಟ್ಟು ಬಿಸಿಲಿನ ಶಾಖ ಅದಕ್ಕೆ ತಾಗ್ತಾ ಇರ್ಬೇಕು. ವಾವ್, ನನ್ನ ಕೈಯೇ ಶೇಕ್ ಆಗ್ತಿದೆ, ಅಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇದೆ. ನನ್ನ ಕೈಯೇ ಶೇಕ್ ಆಗ್ತಿದೆ, ಶೇಕ್ ಇಟ್ ಪುಷ್ಪವತಿ ಅನ್ನೋ ತರ. ಜಾಸ್ತಿ ಬಿಸಿಲು ಇದ್ದಷ್ಟು ಎಷ್ಟು ಫಾಸ್ಟ್ ಆಗಿ ತಿರುಗುತ್ತೆ. ನನ್ನ ಕೈಯಿಂದನೇ ಬಿದೋಗತ್ತೇನೋ ಅನ್ಬೇಕು, ಅಷ್ಟು ಫಾಸ್ಟ್ ಆಗಿ ತಿರುಗ್ತಾ ಇತ್ತಮ್ಮ. ವಾಹ್, ಪಾಪೋಯ್ತಿ. ನನ್ನ ಪುಟ್ಟ ಮಗಳಿಗೆ ಅಂತ ಅವ್ರ ಅಪ್ಪ ತಂದಿರೋದು ಆಟ ಆಡಕ್ಕೆ. ನನ್ನ ಮಗಳು ಇನ್ನೂ ಆಟ ಆಡ್ತಾಳೆ, ಇನ್ನು 4 ತಿಂಗಳು ಕೂಸದು. ಬಿದೋಗ್ಬಿಟ್ಟತ್ ಮಾಡತ್ತಿ. ಅಷ್ಟಲಗನ ಬೀಳಲ್ಲ ಹೇಳು. ಈಗ ಗೂಡ್ಗೆ ಗೂಡು ಬೆಳಗ್ಗೆ ಗುಂಡು ತೆಗೆದು ನೋಡೋಣ. ಹಾಳಾಗತ್ತೆ. ಅಲ್ಲ, ಗುಂಡು ತೆಗೆದು ತಿರುಗ್ತತೆ ಅಂತ ಹೇಳಿ. ಗುಂಡು ತೆಗೆದು ಹೀಗೆ ಭಾಳ ಚೆನ್ನಾಗಿ ಆಗ್ತದೆ. ಮಾಡ್ತು ಬಿಡಿ, ಗುಂಡು ವಜಾಗಿತ್ತಲ್ಲ, ತಿರುಗಲ್ಲ ಇದು. ತುಂಬಾ ಚೆನ್ನಾಗಿದೆ. ನನ್ನ ಪುಟ್ಟ ಮಗಳಿಗೋಸ್ಕರ ತಂದಿರೋದು ಅಪ್ಪಾಜಿ ಪುಟ್ಟ ಮಗಳಿಗೋಸ್ಕರ ತಂದಿರೋದು. ಪುಟ್ಟ ಗೊಂಬೆ ಓನ್ರಿ. ಓಯ್ ಚಿಬ್ಬು ಬಂಗಾರು, ಓಯ್ ಚಿಬ್ಬು ಬಂಗಾರು, ಓಯ್. ಬಂಗಾರ ಕೂಶು ನೀವು ಎಂತ ಕೊಟ್ರು ಬಾಯಿಗೆ ಹಾಕಿತೀರಪ್ಪ ದೇವ್ರೆ. ಹೋತಾ ಯಾವಾಗ ಹುಡ್ರು ಬಂದವು ಇದನ್ನ ಕಿತ್ರು ಇಲ್ಲ ಮಗ. ಏನಪ್ಪ ಆತು ನೋಡೋಣ. ಪುಚ್ಚಲು ಹೋಯ್ತ ನಾನು ನೋಡೋಣ. ಕಾಲ ಹತ್ರ